ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೆಳಕಿನ ಪ್ರತಿಫಲನದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನಾವು ಈ ಚಿತ್ರದ ಮುಖಾಂತರ ತಿಳ್ಕೊಳ್ಳೋಣ. ಇದು ಒಂದು ಸಮತಲ ಅಂತ ಹೇಳಿದ್ರೆ ಒಂದು ದರ್ಪಣ ಅಥವಾ ಕನ್ನಡಿಯನ್ನು ತಗೋಬೋದು. ಇಲ್ಲಿ ಇದರ ಮೇಲೆ ಬಿದ್ದಂತಹ ಒಂದು ಬೆಳಕಿನ ಕಿರಣವನ್ನು ನಾವು ಪತನ ಕಿರಣ ಅಂತ ಹೇಳ್ತೀವಿ. ಇದಕ್ಕೆ ಪ್ರತಿಫಲಿಸಿ ಹೋಗುವಂಥ ಸಮತಲಕ್ಕೆ ಪ್ರತಿಫಲಿಸಿ ಹೋಗುವಂಥ ಕಿರಣವನ್ನು ಪ್ರತಿಫಲನ ಕಿರಣ ಅಂತ ಹೇಳ್ತೀವಿ. ಇವೆರಡರ ಮಧ್ಯ ನಾವು ಒಂದು ಗೆರೆಯನ್ನು ಎಳಿತೀವಿ, ಅದನ್ನು ಲಂಬ ಅಂತ ತೊಗೊತೀವಿ. ಇದು 90 ಡಿಗ್ರಿಗೆ ಇರುವಂಥ ಒಂದು ರೇಖೆ, ಇದನ್ನು ಲಂಬ ಅಂತ ತೊಗೊತೀವಿ. ಲಂಬವನ್ನು ಎಳೆದಾಗ ಇವೆರಡರ ನಡುವೆ ಲಂಬವನ್ನು ಎಳೆದಾಗ ಎರಡು ಕೋನಗಳು ಉಂಟಾಗ್ತವೆ. ಒಂದು ಪತನ ಕೋನ, ಇನ್ನೊಂದು ಪ್ರತಿಫಲನ ಕೋನ. ಪತನ ಕೋನವನ್ನು I ಅಂತ ಗುರುತಿಸ್ತೀವಿ, ಯಾಕಂದರೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರೋದ್ರಿಂದ ಇದನ್ನು I ಅಂತ ಗುರುತಿಸ್ತೀವಿ. ಇಲ್ಲಿ ಒಂದು ಪ್ರತಿಫಲನ ಕೋನ ಉಂಟಾಯಿತು, ಇದನ್ನು R ಅಂತ ಗುರುತಿಸ್ತೀವಿ. ಇದನ್ನು ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಹಾಗಾಗಿ ಇದನ್ನು R ಅಂತ ತೊಗೊತೀವಿ. ಈಗ ಈ ಒಂದು ಚಿತ್ರದ ಮುಖಾಂತರ ನಾವು ಬೆಳಕಿನ ಪ್ರತಿಫಲನದ 1ನೇ ನಿಯಮವನ್ನು ತಿಳಿದುಕೊಳ್ಳೋಣ. ಇಲ್ಲಿ 1ನೇ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಯಾಕೆ ಅಂತೇಳಿದ್ರೆ, ಇಲ್ಲಿ ಪತನ ಕೋನ 45 ಡಿಗ್ರಿ ಇದ್ದರೆ ಅಷ್ಟೇ ಪ್ರತಿಫಲನ ಕೋನವು 45 ಡಿಗ್ರಿ ಆಗಿರ್ತದೆ. ಇಲ್ಲಿ ಇದು 30 ಡಿಗ್ರಿ ಆಗಿದ್ದರೆ ಪತನ ಕೋನ 30 ಡಿಗ್ರಿ ಆಗಿದ್ದರೆ ಪ್ರತಿಫಲನ ಕೋನವು 30 ಡಿಗ್ರಿ ಆಗಿರ್ತದೆ. ಪತನ ಕೋನ 50 ಡಿಗ್ರಿ ಆಗಿದ್ದರೆ ಪ್ರತಿಫಲನ ಕೋನವು ಕೂಡ 50 ಡಿಗ್ರಿ ಆಗಿರ್ತದೆ. ಹಾಗಾಗಿ ಬೆಳಕಿನ ಪ್ರತಿಫಲನದ 1ನೇ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತೀವಿ. ಇನ್ನು 2ನೇ ನಿಯಮ ಹೇಳೋದಾದರೆ, ಇಲ್ಲಿ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅದಕ್ಕೆ ಎಳೆದಂಥ ಲಂಬ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಈ ಸಮತಲದ ಮೇಲ್ಮೈಯಲ್ಲಿ ಎಳೆದಂತಹ ಲಂಬ, ಇವು ಮೂರು ಏನಾಗಿರ್ತವೆ ಅಂದರೆ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತೇಳಿ. ಇದು ಬೆಳಕಿನ ಪ್ರತಿಫಲನದ 2ನೇ ನಿಯಮವಾಗಿದೆ.